ಮಂಜಿನ ಹೊದಿಕೆಯಲ್ಲಿ ಮರೆತಿರುವ ಬೆಟ್ಟಗಳು, ಕಾಫಿಯ ಪರಿಮಳದಿಂದ ಮನಸ್ಸನ್ನೇ ಮಂತ್ರಮುಗ್ಧಗೊಳಿಸುವ ತೋಟಗಳು, ಪ್ರತಿಯೊಂದು ತಿರುವಿನಲ್ಲೂ ಹೊಸದೊಂದು ನೋಟ, ಹೊಸದೊಂದು ಅನುಭವ. ಇದು ಕರ್ನಾಟಕದ ಮಲೆನಾಡಿನ ಹಸಿರು ಸ್ವರ್ಗ ಸಕಲೇಶಪುರ. ಕೆಲವೊಮ್ಮೆ ಮನಸ್ಸಿಗೆ ಬೇಕಾಗಿರುವುದು ಒಂದು ಶಾಂತವಾದ ಜಾಗ, ಹಸಿರಿನ ವಾತಾವರಣ ಮತ್ತು ಪ್ರಕೃತಿಯ ಸಾನ್ನಿಧ್ಯ. ಅಂತಹ ಒಂದು ಸುಂದರ ತಾಣದತ್ತ ನಮ್ಮ ಇಂದಿನ ಪ್ರಯಾಣ. ಬನ್ನಿ ಸಕಲೇಶಪುರದ ಸೊಬಗನ್ನು ಒಟ್ಟಿಗೆ ಅನುಭವಿಸೋಣ. ಮಾನ್ಸೂನ್ ಶುರುವಾದ್ರೇ ಒಂದು ಮಾನ್ಸೂನ್ ಡ್ರೈವ್ ಸಕಲೇಶಪುರ, ಕೂರ್ಗ್, ಚಿಕ್ಕಮಂಗ್ಳೂರು ಕಡೆ ಹೋಗಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತೆ. ಆ ವೆದರ್ನ ಎಂಜಾಯ್ ಮಾಡಬೇಕು ಅಂತ. ಸೊ ಹಾಗೇನೆ ನಾವು ಕೂಡ ಈ ಮಾನ್ಸೂನ್ ಡ್ರೈವ್ ಅಂತ ಹೊರಟಿದ್ದೀವಿ. ಒಂದು ಬ್ಯೂಟಿಫುಲ್ ಆಗಿರುವಂಥ ಜಾಗ ಕರ್ಕೊಂಡು ಹೋಗ್ತಿದ್ದೀವಿ. ಒಂದು ಲೆಜೆಂಡ್ರಿ ಪ್ಲೇಸ್ ಅಂತಲೇ ಹೇಳ್ಬೋದು. ಅಂಥ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವೇನಾದರೂ ನಿಮ್ಮ ಮಕ್ಕಳ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ ಇಲ್ಲ ಕಾರ್ಪೊರೇಟ್ ಗ್ರೂಪ್ಸ್ ಜೊತೆ ಏನಾದರೂ ಒಂದು ಮಾನ್ಸೂನ್ ಡ್ರೈವ್ ಬಂದು ಅಲ್ಲೆಲ್ಲರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನೋಡ್ತಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವು ಯಾವುದೇ ಒಂದು ರೆಸಾರ್ಟ್ಗೆ ಹೋದಾಗ ಮಕ್ಳುಗಳಿಗೆ ಬೋರ್ ಆಗುತ್ತೆ. ನಮಗೆ ದೊಡ್ಡವ್ರಿಗೆ ನೇಚರ್ ಮಧ್ಯ ಕೂತ್ಕೊಂಡು ಕಾಮಾಗಿ ಸೈಲೆಂಟಾಗಿ ಕೂತ್ಕೊಂಡು ಹೆಂಗೋ ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಟ್ ಮಕ್ಕಳಿಗೆ ಏನಾರು ಆ್ಯಕ್ಟಿವಿಟೀಸ್ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ. ಬಟ್ ಆ ಥರ ಪ್ರಾಬ್ಲಮ್ ಈ ರೆಸಾರ್ಟಲ್ಲಿ ಆಗಲ್ಲ. ಯಾಕೆಂದರೆ ಇಲ್ಲಿ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಇದೆ. ರೋಪ್ ಆ್ಯಕ್ಟಿವಿಟೀಸ್, ಜಿಪ್ ಲೈನು, ಸ್ಕೈ ಸೈಕ್ಲಿಂಗು. ಸೊ ಈ ಥರದ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಇರೋದ್ರಿಂದ ಆ್ಯಂಡ್ ಪೂಲು ಮತ್ತು ಮಕ್ಕಳಿಗೆ ಒಂದು ಕಿಡ್ಸ್ ಏರಿಯಾ ಇದೆ, ಟ್ರ್ಯಾಂಪೋಲಿನು, ಈ ಥರದ್ದೆಲ್ಲ ಇದೆ. ಯಾವುದೇ ರೀತಿ ಅಡಿಷನ್ ಚಾರ್ಜಸ್ ಇಲ್ದಲೆ ನೀವೇನು ಪ್ಯಾಕೇಜ್ ತೊಗೊಂಡಿರ್ತೀರ, ರೂಮ್ನ ಬುಕ್ ಮಾಡ್ಕೊಂಡಿರ್ತೀರ, ಸೊ ಅದರಲ್ಲೇ ಇದೆಲ್ಲ ಇನ್ಕ್ಲೂಡ್ ಆಗೋಗಿರುತ್ತೆ. ಸೊ ಬನ್ನಿ ಇನ್ಯಾಕೆ ತಡ, ಅದು ಯಾವ ಪ್ಲೇಸ್ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀವಿ. ಸೊ ನಮ್ಮ ಆ ರೆಸಾರ್ಟ್ ಜರ್ನಿ ಶುರು ಮಾಡೋಣ ಬನ್ನಿ. ಸೊ ಬೆಂಗಳೂರಿಂದ ಹೊರಟು ಒಂದೇ ಒಂದು ಪಿಟ್ ಸ್ಟಾಪ್ ತೊಗೊಂಡು ಈ ರೆಸಾರ್ಟ್ನ ಈಗ ರೀಚ್ ಆಗಿದ್ದೀವಿ. ಈ ರೆಸಾರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಟೋಟಲಿ 8 ಎಕರಲ್ಲಿರೋಂಥ ಪ್ರಾಪರ್ಟಿ. ಮೈನ್ ರೋಡ್ ಬರುತ್ತೆ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಈಗ ಕೂರ್ಗು ಮತ್ತು ಸಕಲೇಶಪುರಕ್ಕೆ ಎರಡಕ್ಕೂ ಹತ್ತಿರ ಇದೆ. ಇಲ್ಲಿಂದ ಕುಡ್ಲಿಪೇಟೆಯಿಂದ ಬರುತ್ತೆ, ಅದೆಲ್ಲ ಕೂರ್ಗಿಗೆ ಸೇರೋಂಥದ್ದು. ಸೊ ನಾನು ಏನಕ್ಕೆ ಇದು ಹೇಳಿದೆ ಅಂದರೆ, ಇಲ್ಲಿ ಬಂದಾಗ ನೀವು ಸೋಮಾರ್ಪೇಟೆ ಕಡೆ ಹೋಗಿ ಟೂರಿಸ್ಟ್ ಪ್ಲೇಸಸ್ಸು ಅಂದರೆ ಏನು ಕೂರ್ಗ್ ಸೇರೋಂಥದ್ದು, ಮಡಿಕೇರಿ ಕಡೆ ಇರೋಂಥದ್ದು ನೋಡ್ಬೋದು. ಹಾಗೆಯೇ ಸಕಲೇಶಪುರದಲ್ಲೂ ಅಷ್ಟೇ ಏನೇ ನೋಡ್ಬೋದು ಅಂತ ಆಮೇಲೆ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಕ್ವಿಕ್ಕಾಗಿ ಈ ರೆಸಾರ್ಟ್ ಬಗ್ಗೆ ತಿಳ್ಕೊಳ್ಳೋದ್ರೆ 8 ಎಕರಲ್ಲಿದೆ. ಬರಬೇಕಾದ್ರೆ ಒಂದು 2 ಕಿಲೋಮೀಟರ್ಸು ಆಲ್ಮೋಸ್ಟ್ ಆಫ್ ರೋಡ್ ಬರಬೇಕಾಗುತ್ತೆ. ಸಖತ್ತಾಗಿದೆ, ಒಳ್ಳೆ ಕಾಡಲ್ಲಿ ಬಂದಂಗೆ ಅನಿಸುತ್ತೆ. ನೀಲಗಿರಿ ಮರದ ತೋಪದು ಸಖತ್ ಅನಿಸ್ತು ನನಗೆ. ಸೊ ಪಾರ್ಕಿಂಗ್ ಜಾಗ ಇದೆ. ಟೈಮ್ 1 ಗಂಟೆ ಆಗೋಯ್ತು ಆಲ್ರೆಡಿ. ಸೊ ನೋಡೋಣ, ಊಟ ಮಾಡೋಣ. ಆಮೇಲೆ ರೂಮ್ಸ್ ಎಲ್ಲ ಯಾವ ಥರ ಇದೆ ಮತ್ತು ಫುಡ್ ಏನಿದೆ ಮತ್ತು ಯಾವ ಥರ ಮಾಡಿದ್ದಾರೆ ರೂಮ್ಸ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಕಾರ್ ಪಾರ್ಕಿಂಗಿಂದ ನಮ್ಗೆ ರಿಸೆಪ್ಷನ್ ಏರಿಯಾಗೆ ಇದೇ ಥರ ಈ ಪಾತ್ವೇನಲ್ಲಿ ಹೋಗಬೇಕು. ನನಗೆ ಈ ಪಾತ್ವೇ ಅಂತೂ ತುಂಬಾ ಇಷ್ಟ ಆಯಿತು. ನಾನು ಪ್ರೀವಿಯಸ್ ಇದರಲ್ಲೆಲ್ಲ ಫೋಟೋಸ್ ಎಲ್ಲ ನೋಡಿದ್ದೆ. ನಾನು ಈ ಜಾಗದಲ್ಲಿ ಒಂದು ಫೋಟೋ ತೆಗೆಸ್ಕೋಬೇಕಂತ ಕಾಯ್ತಿದ್ದೆ. ಆ ಥರ ಇದೆ. ಇದು ಫುಲ್ ಸುತ್ತಲೂ ಗ್ರೀನರಿ ಬರುತ್ತೆ. ಈ ಪಾತ್ವೇನೂ ಅಷ್ಟೇ, ಪಾಮ್ ಟ್ರೀ ಇದೆ ಸುತ್ತ, ಒಂಥರ ಕೆನೋಪಿ ಥರ ಫುಲ್ ಕವರ್ ಆಗಿದೆ. ತುಂಬ ಇಷ್ಟ ಆಯ್ತು ಇದು. ಆಮೇಲೆ ಸಂಜೆಗೆ ನೋಡೋಣ. ಫಸ್ಟು ರೂಮ್ ನೋಡೋಕ್ಕಿಂತ ಮುಂಚೆ ಒಂದು ಕೆಫೆಟೀರಿಯಾ ತೋರಿಸ್ತೀನಿ. ಕೆಫೆಟೀರಿಯಾ ಏನಕ್ಕೆ ಇಷ್ಟ ಆಯಿತು ಅಂತಂದರೆ, ಈ ಥರ ಒಂದು ಎಲಿವೇಶನ್ ಇದೆ. ಸೊ ಹೋಗೋದು ಸಖತ್ತಾಗಿದೆ. ತೆಳಗಡೆ ಎಲ್ಲ ನೀರು ಹರಿತಾ ಇದೆ, ನೋಡ್ತಾ ಇರ್ಬೋದು. ಸೊ ಒಳ್ಳೊಳಗೆ ಮರ ಹಾಕಿದ್ದಾರೆ. ಇದು ಮರ ಸಖತ್ತಾಗಿದೆ. ಇದು ಒಂದು ಪಾಮಿಂದು ಒಂದು ವೆರೈಟಿ ಅನಿಸುತ್ತೆ. ಇದು ಹೆಸರು ಗೊತ್ತಿಲ್ಲ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಒಂದು ಎಲಿವೇಶನಲ್ಲಿ ಹೋಗ್ತಿರೋದು ಸಖತ್ ಥ್ರಿಲ್ಲಿಂಗ್ ಅನಿಸುತ್ತೆ. ಕೂಲಾಗಿದೆ. ಇದೊಂದು ಬೈಕ್ ಇಷ್ಟ ಆಯ್ತಪ್ಪ. ಇದು ನಮ್ಮ ಮನೇಲಿತ್ತು, ನಮ್ಮ ತಂದೆ ಹತ್ರ. ಇದು ಒಳ್ಳೆ ಜಮಾನದ್ದು ಗಾಡಿ ಇದು, ಚೇತಕ್ಕು. ಸೊ ಅದನ್ನ ಪೇಂಟ್ ಮಾಡಿಸಿ ಇಟ್ಟಿದ್ದಾರೆ. ಬನ್ನಿ ನೋಡೋಣ ಆಮೇಲೆ ಡೈನಿಂಗಲ್ಲಿ ಏನೇನು ಇವತ್ತು ಫುಡ್ ಇಟ್ಟಿದ್ದಾರೆ ಲಂಚ್ಗೆ ಅಂತ. ಸೊ ವೆಲ್ಕಮ್ ಡ್ರಿಂಕ್ಗೆ ಅಂತ ವಾಟರ್ ಮೆಲನ್ ಜ್ಯೂಸ್ ಇದೆ. ಅಲ್ಲ, ರಿಯಲ್ ಫ್ರೂಟ್ದು. ಕೆಲವು ಕಡೆ ಫ್ಲೇವರ್ಸ್ ಮಾಡಿರ್ತಾರೆ. ರಿಯಲ್ ಫ್ರೂಟ್ದು ಚೆನ್ನಾಗಿದೆ. ಇನ್ನೊಂದು ಹೇಳಬೇಕಾಗಿದ್ದು ನಿಮಗೆ, ಇದು ಒಂದು ಕೆಫೆಟೇರಿಯಾ, ಇನ್ನೊಂದು ದೊಡ್ಡದು ಮುಂದ್ಗಡೆ ಇದೆ. ರಿಸೆಪ್ಷನ್ಗೆ ಅಂತ ಪಕ್ಕದಲ್ಲಿ ಮಾಡ್ಕೊಂಡಿದ್ದಾರೆ ಇದು. ಸೊ ಅದನ್ನು ನೋಡೋಣ. ಫುಡ್ ಇಲ್ಲಿ ಇಡಲ್ವಂತೆ. ನಾನು ಫಸ್ಟ್ ನೋಡಿ ಇದು ಇಲ್ಲೇ ಇಡ್ತಾರೆ ಅಂದ್ಕೊಂಡಿದ್ದೆ. ಫುಡ್ಡು ಎಲ್ಲ ಸರ್ವ್ ಮಾಡೋದು ಆ ಕಡೆ.
ಆಮೇಲೆ ಮಧ್ಯಾಹ್ನ ಲಂಚು ಮತ್ತು ಡಿನ್ನರು, ಸ್ನ್ಯಾಕ್ಸ್ ಇರುತ್ತೆ ಮತ್ತು ಬೆಳಗ್ಗೆ ಬೊಫೆ ಇರುತ್ತೆ, ಬ್ರೇಕ್ಫಾಸ್ಟ್ ಎಲ್ಲ. ಸೊ ಏನೇನು ಮಾಡಿದ್ದಾರೆ ನೋಡೋಣ. ನಾನು ತುಂಬ ಎಕ್ಸೈಟ್ಮೆಂಟ್ ಕಾಯ್ದೆ, ಮೊದಲೇ ತುಂಬ ಹಶ್ವಾಗಿದೆ, ಬೆಂಗಳೂರಿಂದ ಬೇರೆ ಬಂದಿದ್ದು. ಈಗ ಡೈನಿಂಗ್ ಏರಿಯಾಗೆ ಬರ್ತಾಯಿದ್ದೀನಿ, ನೋಡೋಣ ಲಂಚ್ ಏನೇನು ಮಾಡಿದ್ದಾರೆ ಅಂತ. ಬನ್ನಿ. ರೆಡಿ ಇದೆಯಾ? ಇದು ಫ್ರೈಡ್ ಗೋಬಿ ಅಂದರೆ ಕ್ಯಾಬೇಜ್ ಗೋಬಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಈ ಕಡೆ ಬೋಟಿ ಥರ ಇದೆ, ಈ ಕಡೆ ಒಂದು ಸ್ಟಾರ್ಟರ್, ಇದು ಕೋಸಂಬರಿ, ಸ್ಟಾರ್ಟರೆಲ್ಲ ಕೋಸಂಬರಿ, ಇದು ಸ್ಟಾರ್ಟರ್ಗೆ ಇದು ಕೊಟ್ಟಿರ್ಬೋದು. ನಾನು ಆಲ್ರೆಡಿ ಹೇಳಿದಾಗೆ ಗೋಬಿ ಕೊಟ್ಟಿದ್ದಾರೆ, ಕ್ಯಾಬೇಜ್ ಗೋಬಿ, ಡ್ರೈ ಗೋಬಿ ಸ್ಟಾರ್ಟರ್ಸ್ಗೆ ಅಂತ. 2 ಥರ ಪಲ್ಯ ಇದೆ, ಆಮೇಲೆ ಪಲಾವ್ ಇದೆ, ಅನ್ನ ಸಾರು, ಅನ್ನ ಮಜ್ಜಿಗೆ ಇದೆ ಪಲಾವ್ಗೆ, ಮತ್ತು ಇದು ಮೊಸರು ಬಜ್ಜಿ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಎಣ್ಗಾಯಿ ಅಷ್ಟೇ ತುಂಬ ಚೆನ್ನಾಗಿದೆ. 2 ನಾನ್ ವೆಜ್ ಐಟಮ್ ಕೊಟ್ಟಿದ್ದಾರೆ, ಅದೇನಂತ ಕೇಳ್ಬಿಟ್ಟು ಹೇಳ್ತೀನಿ. ಸ್ವೀಟಿಗೆ ಅಂತ ಪಾಯಸ ಮಾಡಿದ್ದಾರೆ, ಶಾವಿಗೆ ಪಾಯಸ, ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಟೇಸ್ಟ್ ಮಾಡಿದೆ, ಇದು ಸೆಕೆಂಡ್ ರೌಂಡ್ ತಿಂತಾ ಇದ್ದೀನಿ, ಚೆನ್ನಾಗಿತ್ತು. ಸ್ವೀಟ್ಗೆ ಇದ್ರ ಬಗ್ಗೆ ಹೇಳಿರಲಿಲ್ಲ, ಅದಕ್ಕೆ ಬಿಸಿದೆ. ಹಾಗೆ ಬನ್ನಿ. 2 ನಾನ್ ವೆಜ್ ಐಟಮ್ ಇರುತ್ತೆ ಅಂತ ನಾನು ಆಗಲೇ ಹೇಳಿದ್ದೆ. ಎಗ್ ಇಟ್ಟಿದ್ದಾರೆ ಇಲ್ಲಿ. ನಾನ್ ವೆಜ್ ಐಟಮ್ ಏನೋ 2 ಇದೆಯಪ್ಪ, ಒಂದು ಇದೊಂದು ಇದು ಏನು ಇದು ಚಿಕನ್ ಬಿರಿಯಾನಿ. ಇದು ಚಿಕನ್ ಇದು. ಸೊ 2 ನಾನ್ ವೆಜ್ ಐಟಮ್ ಇದೆ ಅಂದರೆ, ಒಂದು ಚಿಕನ್ ಬಿರಿಯಾನಿ, ಒಂದು ಚಿಕನ್ ಐಟಮು, ಮತ್ತು ಒಂದು ಎಗ್ ಇಟ್ಟಿದ್ದಾರೆ. ಸೊ ಊಟ ಎಲ್ಲ ಚೆನ್ನಾಗಿದೆ. ಸ್ಪೈಸಿ ಓಕೆ. ಮೆಜಾರಿಟಿ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ನಿಮ್ಮ ಮನೆ ಕಡೆ ತುಂಬ ಸ್ಪೆಷಲ್ ಅದು ಅಕ್ಕಿ ರೊಟ್ಟಿ, ಅದು ತುಂಬ ಚೆನ್ನಾಗಿತ್ತು. ಬನ್ನಿ ನಮ್ಮ ರೂಮ್ ತೋರಿಸ್ತೀನಿ ಇವಾಗ. ಈಗ ಈ ರೆಸಾರ್ಟಲ್ಲಿರೋಂಥ ರೂಮ್ಸ್ ನೋಡೋಂಥ ಟೈಮು. ಇವತ್ತು ನಾವು ಸ್ಟೇ ಆಗ್ತಿರೋದು ಒಂದು ವಿಲ್ಲಾದಲ್ಲಿ. ಈ ವಿಲ್ಲಾದಲ್ಲಿ ಆಲ್ಮೋಸ್ಟ್ 20 ಮೆಂಬರ್ಸ್ ಆಕ್ಯುಪೈ ಆಗೋಷ್ಟು ಜಾಗ ಇದೆ. ಸೊ ನೀವೇನಾದ್ರು ಫುಲ್ ಗ್ರೂಪ್ ಫ್ಯಾಮಿಲೀಸ್ ಬರ್ತೀರಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ವಿಲ್ಲಾನ ಅಕೊಮಡೇಟ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ 5 ರೂಮ್ಸ್ ಬರುತ್ತೆ, ಮತ್ತು ಇನ್ನು ನಿಮಗೆ ಲಿವಿಂಗ್ ಏರಿಯಾ ಎಲ್ಲ ಇದೆ. ಸೊ ಈಗ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಬೇಕು ಅಂದರೆ, ಇಲ್ಲಿ ತುಂಬಾ ವೆರೈಟೀಸ್ ಆಫ್ ರೂಮ್ಸ್, ಕಾಟೇಜಸ್ ಎಲ್ಲ ಇದೆ. ಒಂದು ಟ್ರೀ ಹೌಸ್ ಬರುತ್ತೆ, ಎಲಿವೇಟೆಡ್ ಟ್ರೀ ಹೌಸ್ ಇದೆ, ಮತ್ತು ಸ್ಟೋನ್ ಕಾಟೇಜಸ್ ಇದೆ, ಗ್ಲಾಸ್ ಹೌಸ್ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪ್ರೈವೇಟ್ ಪೂಲ್ ಇರುವಂಥ ಒಂದು ಕಾಟೇಜ್ ಇದೆ. ಸೊ ನೋಡೋಣ, ಇವತ್ತೆಲ್ಲ ಫುಲ್ಲು ಗೆಸ್ಟ್ ಆಕ್ಯುಪೈ ಆಗಿಬಿಟ್ಟಿದ್ದಾರೆ. ನಾಳೆ ಏನಾದರೂ ಚೆಕ್ಔಟ್ ಆದಮೇಲೆ ಏನಾದರೂ ನಮಗೆ ಸಿಕ್ಕಿದ್ರೆ, ಏನೋ ಕಂಟಿನ್ಯೂ ಆದರೆ ತೋರ್ಸೋಕ್ಕಾಗಲ್ಲ. ಇನ್ ಕೇಸ್ ನಾಳೆ ಎಲ್ಲರೂ ಚೆಕ್ಔಟ್ ಆಗ್ತಿದ್ದಾರೆ ಅಂತಂದರೆ ನಮ್ಗೆ ಏನಾದ್ರು ಸಿಕ್ಕಿದ್ರೆ ನಿಮಗೆ ಖಂಡಿತ ತೋರಿಸ್ತೀವಿ. ಸೊ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ ಸ್ಟೇ ಆಗಬೇಕಾದ್ರೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೋದು ಅಂತ. ಸೊ ಇನ್ನೊಂದೇನೆಂದರೆ, ಈ ವಿಲ್ಲಾ ಎದುರುಗಡೆನೇ ಫುಲ್ಲು ಒಂಥರ ಕಾಡಿನ ಪ್ರದೇಶ ಥರ ಕಾಣಿಸುತ್ತೆ. ಅಷ್ಟು ಕಾಮ್ ಆಗಿದೆ, ಅಷ್ಟು ತಣ್ಣಗೆ ಗಾಳಿ ಬೀಸ್ತದೆ. ಆ್ಯಂಡ್ ಇದು ವಿಲ್ಲಾ ಆ್ಯಕ್ಚುಲಿ ಈಗ ಕನ್ಸ್ಟ್ರಕ್ಷನ್ ಆಗಿದೆ, ಸ್ವಲ್ಪ ಗಾರ್ಡನಿಂಗ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಈಗ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಈ ವಿಲ್ಲಾದಲ್ಲಿ ಮೇನ್ ಡೋರ್ ಈ ಕಡೆ ಬರುತ್ತೆ, ಮುಂದ್ಗಡೆನೇ ಕಾಡಿನ ಪ್ರದೇಶ ಥರ ಫಾರೆಸ್ಟ್ ವ್ಯೂ ಕಾಣಿಸುತ್ತೆ. ಬನ್ನಿ ಒಳಗಡೆಗೆ. ಸೊ ಈ ವಿಲ್ಲಾದಲ್ಲಿ ಒಂದು ಸ್ಪೇಸ್ ಇದೆ, ಕೋರ್ಟ್ಯಾರ್ಡ್ ಥರ ನಿಮಗೆ ಫೀಲ್ ಬರೋಕ್ಕೆ ಇಲ್ಲೊಂದು ಸ್ಪೇಸ್ ಕೂತ್ಕೊಳ್ಳೋದಕ್ಕಷ್ಟೇ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಕಾರ್ಪೊರೇಟು ಎಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಬಂದಾಗ ಇಲ್ಲಿ ಕೂತ್ಕೊಂಡು ಚಿಟ್ ಚಾಟ್ ಮಾಡೋಕ್ಕೆ ಚೆನ್ನಾಗಿದೆ ಜಾಗ. ಸೊ ಈ ವಿಲಾದಲ್ಲಿ ಇದಾಗಿದ ತಕ್ಷಣ ಒಂದು ಲಿವಿಂಗ್ ಏರಿಯಾ ಬರುತ್ತೆ. ಸೊ ನಿಮಗೆ ಸೋಫಾ ಎಲ್ಲ ಇದೆ. ನಿಮ್ಗೆ ಏನಾದ್ರು ಬೇಕು, ಇನ್ನೂ ತುಂಬ ಜನ ಬರ್ತೀರಾ ಅಂದರೆ ಇಲ್ಲಿ ಸಪ್ರೇಟ್ ಬೆಡ್ ಮತ್ತು ಕಾಟ್ ಕೂಡ ಇದೆ. ಸೊ ನೀವು ಅದು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಈ ವಿಲ್ಲಾದಲ್ಲಿ ಟೋಟಲ್ 5 ರೂಮ್ ಬರುತ್ತೆ. ಇಲ್ಲಿ ಕೆಳಗಡೆ 3, ಮೇಲ್ಗಡೆ 2 ರೂಮ್ ಇದೆ. ಸೊ ಒಂದೊಂದು ರೂಮಲ್ಲೂ ನೀವು ಆಲ್ಮೋಸ್ಟ್ 4-5 ಮೆಂಬರ್ಸ್ ಆಕ್ಯುಪೈ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ ರೂಮ್ ಒಳಗಡೆ. ಬನ್ನಿ ರೂಮ್ ತೋರಿಸ್ತೀನಿ. ಇವತ್ತು ನಾವು 2 ಫ್ಯಾಮಿಲಿ ಬಂದಿದ್ದೀವಿ. ಸೊ ಇಲ್ಲ ಅಪೋಸಿಟ್ 2 ರೂಮ್ನ ನಾವು ಆಕ್ಯುಪೈ ಮಾಡ್ಕೊಂಡಿದ್ದೀವಿ. ಇದು ಒಂದು ಟೈಪ್ ಆಫ್ ರೂಮು. ಎಲ್ಲರೂ ಸ್ವಲ್ಪ ಬೇರೆ ಬೇರೆ ಬರುತ್ತೆ ರೂಮ್ಸು. ಇಲ್ಲಿ 3 ಶೇರಿಂಗ್ ಮಾಡ್ಬೋದು. ಇಲ್ಲೊಂದು ಸಿಂಗಲ್ ಕಾಟ್ ಇದೆ ಸಪ್ರೇಟು. ಆ್ಯಂಡ್ ಇಲ್ಲಿಂದ ವ್ಯೂ ಕಾಣಿಸುತ್ತೆ, ಫುಲ್ಲು ಫಾರೆಸ್ಟ್ ವ್ಯೂ ಕಾಣಿಸುತ್ತೆ, ಚೆನ್ನಾಗಿದೆ. ಒಂದು ದೊಡ್ಡ ದೊಡ್ಡ ಕರ್ಟನ್ಸ್ ಇರೋದ್ರಿಂದ, ಫುಲ್ ಗ್ಲಾಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತೆಗಿಬಹುದು. ಎಸ್ ವ್ಯೂ ಚೆನ್ನಾಗಿದೆ. ಇಲ್ಲಿಂದ ಒಂದು ಬಾಲ್ಕನಿ ಥರನೂ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನವಿಲ್ ಕೂಗ್ತಿರೋ ಸೌಂಡ್ ಎಲ್ಲ ಕೇಳಿಸ್ತದೆ, ಹಕ್ಕಿಗಳ ಚಿಲಿಪಿಲಿ ಸೌಂಡ್ ಕೇಳಿಸ್ತದೆ. ತುಂಬಾ ಕಾಮ್ ಆಗಿದೆ. ಸೊ ಇದು ಡೋರ್ ಹಾಕ್ಬಿಡ್ತೀನಿ, ಇಲ್ಲೇನಾದ್ರು ಬಂದ್ಬಿಟ್ರೆ ಕಷ್ಟ, ಹುಳಗಳೆಲ್ಲ. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಸೈಡಲ್ಲಿ ಒಂದು ವಾಕಿಂಗ್ ಕ್ಲೋಸೆಟ್ ಥರ ಕೊಟ್ಟಿದ್ದಾರೆ. ಸೊ ಈ ಕಡೆ ವಾರ್ಡ್ರೋಬ್ ಇದೆ.
ಮತ್ತು ವಾರ್ಡ್ರೋಬ್ ಜೊತೆನೂ ಒಂದು ಮಿರರ್ ಇದೆ. ಈ ಕಡೆ ಸಪ್ರೇಟ್ ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ, ಟೇಬಲ್ ಕೂಡ ಇದೆ. ಆ್ಯಂಡ್ ಈ ಸೈಡಲ್ಲೇ ಬಾತ್ರೂಮ್ ಏರಿಯಾ ಬರುತ್ತೆ. ಬಾತ್ರೂಮ್ ನೋಡೋಣ ಹೇಗಿದೆ ಅಂತ. ಎಸ್, ಕ್ಲೀನಾಗಿದೆ. ಗೀಝರ್ ಇದೆ, ಕಮೋಡು ಇದು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ, ನೈಸ್. ಈ ವಿಲಾದಲ್ಲಿ ಕೆಳಗಡೆ 3 ರೂಮ್ ಇದೆ ಅಂತ ಹೇಳಿದೆ. 1 ರೂಮ್ ಆಲ್ರೆಡಿ ತೋರಿಸಿದೆ. ಈಗ ಅದು ಅಪೋಸಿಟೇ ಇನ್ನೊಂದು ರೂಮ್ ಇದೆ. ಇದು ಆ್ಯಕ್ಚುಲಿ 5 ಶೇರಿಂಗ್ ರೂಮ್ ಬರುತ್ತೆ. ಇಲ್ಲಿ ಬಂದಿದ ತಕ್ಷಣ ಒಂದು ಸಿಂಗಲ್ ಕಾಟ್ ಬರುತ್ತೆ. ಆಮೇಲೆ ಇಲ್ಲೂ ಅಷ್ಟೇ ಗ್ಲಾಸ್, ದೊಡ್ಡ ಗ್ಲಾಸ್ ವಿಂಡೋ ಇದೆ. ಇಲ್ಲಿ ಮೆಶ್ ಇರೋದು ಕೂಡ ಡೋರ್ ಇದೆ. ಸೊ ತಣ್ಣ ಗಾಳಿ ಬೀಸುತ್ತೆ ಆ್ಯಕ್ಚುಲಿ ಇದು ಹಾಕೊಂಡ್ಬಿಟ್ರು ಅಂತೂ. ಸೊ ಈ ಕಡೆ ಒಂದು ಬಾಲ್ಕನಿಗೆ ಆಕ್ಸೆಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಆಚೆ ಹೋಗ್ಬೋದು. ಇಲ್ಲೆಲ್ಲ ಇನ್ನು ಗಾರ್ಡನ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ನಮಗೆ ಫುಲ್ಲು ಈ ವ್ಯೂ ಕಾಣಿಸುತ್ತೆ, ಚೆನ್ನಾಗಿದೆ. ಅಲ್ಲಿ ಮುಂದ್ಗಡೆ ಒಂದು ಗುಡ್ಡ ಥರನೂ ಇದೆ. ಸೊ ಅವೆಲ್ಲ ಕಾಣಿಸುತ್ತೆ. 3 ಶೇರಿಂಗ್ ಕಾಟ್ ಬರುತ್ತೆ, ಕಿಂಗ್ ಸೈಜ್ ಕಾಟು. ಆ್ಯಂಡ್ ಸಪ್ರೇಟ್ ಇನ್ನೊಂದು ಸಿಂಗಲ್ ಕಾಟ್ ಕೂಡ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ ಫ್ರಂಟ್ ವ್ಯೂ ಕಾಣಿಸುತ್ತೆ ಇಲ್ಲಿಂದ, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಫುಲ್ ಮುಂದ್ಗಡೆ ಎಲ್ಲ ಗಾರ್ಡನ್ ಎಲ್ಲ ಕಾಣಿಸುತ್ತೆ. ನೈಟ್ ಹೊತ್ತಲ್ಲಿ ಲೈಟೆಲ್ಲ ಆನ್ ಮಾಡ್ತಾರೆ. ಸೊ ಆ ವೈಬ್ ಹೇಗಿರುತ್ತೆ ಅದನ್ನು ಕೂಡ ತೋರಿಸ್ತೀವಿ ನಿಮಗೆ. ಆ್ಯಂಡ್ ಈ ಸೈಡಲ್ಲಿ ಬಾತ್ರೂಮ್ ಬರುತ್ತೆ. ಬಾತ್ರೂಮು ಅಷ್ಟೇ ಚೆನ್ನಾಗಿದೆ, ಡೀಸೆಂಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜೀನಾಗಿ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಹೇಳಬೇಕು ಅಂದರೆ ಇಲ್ಲಿ ಎಲ್ಲ ಕಾಟೇಜಸ್ಸಲ್ಲೂ ನಿಮಗೆ ವೈಫೈ ಕನೆಕ್ಷನ್ ಇರೋದ್ರಿಂದ ಆರಾಮಾಗೆ ನೀವೇನಾದ್ರು ರಿಮೋಟಾಗಿ ವರ್ಕ್ ಮಾಡ್ತೀನಿ ಅಂದರೆ ವರ್ಕ್ ಮಾಡ್ಕೊಳ್ಬೋದು. ಆ್ಯಂಡ್ ಪವರ್ ಬ್ಯಾಕಪ್ ಕೂಡ ಇದೆ ಫುಲ್ ಎಲ್ಲ ಕಡೆನೂ. ಮಳೆ ಆಗಬೇಕಾಯ್ತು. ಈ ಕಡೆ ಸ್ವಲ್ಪ ಮಳೆ ಕಡಿಮೆ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಈವನ್ ಚಿಕ್ಕಮಂಗ್ಳೂರಲ್ಲೂ ಸ್ವಲ್ಪ ಮಳೆ ಕಡಿಮೆ ಇದೆ ಅಂತ ಕೇಳ್ಪಟ್ಟಿದ್ದೆ. ಇವಾಗ ನಾನಿರೋಂಥದ್ದು ಕಿಡ್ಸ್ ಏರಿಯಾದಲ್ಲಿ. ಹಿಂದ್ಗಡೆ ಕಾಣಿಸ್ತಿರೋದೆ ಟ್ರ್ಯಾಂಪೋಲಿನು, ಮಕ್ಕಳಿಗೆ ಅಂತ ಇದೆ. ಎಲ್ಲ ಕೆಲವು ಕಡೆ ಇರುತ್ತೆ, ಫಂಕ್ಷನ್ ಇರೋಲ್ಲ, ಬಟ್ ಇದು ಚೆನ್ನಾಗಿದೆ. ಮತ್ತು ಈ ಕಡೆ ಬಾರ್ಸ್ ಇದೆ, ಏನಾದ್ರು ಹತ್ಕೊಂಡು ಹೋಗ್ತೀವಿ ಅಂತಂದರೆ. ಈ ಕಡೆ ಸೀಸೋ ಇದೆ, ಆಮೇಲೆ ಈ ಕಡೆ ಸ್ವಿಂಗ್ ಇದೆ, ಮತ್ತು ಈ ಕಡೆ ಇನ್ನೊಂದು ಆಟ ಆಡೋ ಥರ ಇದೆ, ಅದು ಹೆಸರೇನೋ ಗೊತ್ತಿಲ್ಲ. ತೋರಿಸೋ ಅಷ್ಟು ಆ ಕಡೆಗೆ. ಸೊ ಈ ಥರ ಇದೆ. ಸೊ ನಿಮ್ಮ ಮಕ್ಕಳ ಜೊತೆ ನೀವೇನಾದ್ರು ಬಂದಾಗ ಆಟ ಆಡೋಕ್ಕೆ ಬಿಟ್ಬಿಟ್ಟು ನೀವು ನಿಮ್ಮ ಪಾಡಿ ಕೂತ್ಕೊಂಡು ಅವ್ರನ್ನ ನೋಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಬೋದು. ಬಗ್ಗೆ ಹೇಳೋದಾದರೆ ಒಂದಷ್ಟು ರೋಪ್ ಆ್ಯಕ್ಟಿವಿಟೀಸ್ ಇದೆ, ಲೈಕ್ ಬರ್ಮಾ ಬ್ರಿಡ್ಜ್ ಈ ಥರದ್ದು, ಮತ್ತು ಜಿಪ್ ಲೈನು. ಆಮೇಲೆ ಇನ್ನು ಔಟ್ಡೋರ್ ಗೇಮ್ಸ್ ಹೇಳೋದಾದರೆ ಕ್ರಿಕೆಟು, ಶಟಲ್ ಕಾಕು, ಸ್ವಿಮ್ಮಿಂಗ್ ಪೂಲ್, ಮತ್ತು ಆರ್ಚರಿ, ರೈನ್ ಡ್ಯಾನ್ಸು. ಸೊ ಈ ಥರ ಆ್ಯಕ್ಟಿವಿಟೀಸ್ ಇದೆ. ಇಂಡೋರ್ ಗೇಮ್ಸಲ್ಲೂ ಅಷ್ಟೇ ಒಂದಷ್ಟು ಫೂಸ್ಬಾಲ್, ಕ್ಯಾರಮ್, ಚೆಸ್ ಈ ಥರ ಆ್ಯಕ್ಟಿವಿಟೀಸ್ ಇದೆ. ಸೊ ಎಲ್ಲದು ತುಂಬಾ ಚೆನ್ನಾಗಿದೆ. ನೀವು ಆ್ಯಕ್ಟಿವಿಟಿ ರೆಸಾರ್ಟ್ ಏನಾದ್ರು ನೋಡ್ತಾ ಇದ್ದರೆ ಗ್ರೂಪಲ್ಲಿದ್ದು, ಕಾರ್ಪೊರೇಟ್ ಗ್ರೂಪ್ಸ್ ನೀವೇನಾದ್ರು ಇದ್ದು, ಫ್ಯಾಮಿಲಿ ಗ್ರೂಪ್ಸ್ ಇದ್ದು, ಸೊ ಫುಲ್ಲಿ ಆ್ಯಕ್ಟಿವಿಟಿ ಆಡಬೇಕು, ಫುಲ್ ಎಂಜಾಯ್ ಮಾಡಬೇಕು ಅಂತ ಏನಾದ್ರು ನೋಡ್ತಾ ಇದ್ದರೆ ಇಟ್ಸ್ ದ ಬೆಸ್ಟ್ ರೆಸಾರ್ಟ್ ಅಂತ ಹೇಳ್ಬೋದು. ಸೊ ಅಷ್ಟು ಆ್ಯಕ್ಟಿವಿಟೀಸ್ ಇದೆ. ಆ್ಯಂಡ್ ಹಂಗೆ ಇನ್ನು ನೀವೇನಾದ್ರು ಫ್ಯಾಮಿಲಿ ಮೆಂಬರ್ಸಲ್ಲಿ ತುಂಬ ಹಿರಿಯರೇನಾದ್ರು ಇದ್ದು ಒಂದು ಕಾಮ್ ಆಗಿರೋವಂಥ ಜಾಗನ ನೋಡ್ತಾ ಇದ್ರು ಅವ್ರಿಗೆ ಕೂಡ ಇದು ಸೂಟೇಬಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಸೊ ಇಲ್ಲೇ ಹಂಗೆ ವಾಕ್ ಮಾಡ್ತಾ ಇದ್ದೀವಿ, ಈ ನೇಚರ್ ಮಧ್ಯೆ ಜಿಪ್ ಲೈನ್ ಎಲ್ಲ ಆಡ್ತಾ ಇದ್ವಿ. ಸೊ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಫ್ರಮ್ ಸಕಲೇಶ್ಪುರ. ಮಾರ್ನಿಂಗ್ ಎಲ್ಲ ಚೆನ್ನಾಗಿತ್ತು. ಸೊ ವೆಯ್ಟ್ ಮಾಡ್ತಾಯಿದ್ವಿ ಫಾಗ್ ಏನಾದ್ರು ಕಾಣುತ್ತೆ ಅಂತ. ಹಿಂದಿನ ದಿನ ಮಳೆ ಆಗಿದ್ದರೆ ಬರ್ತಿತ್ತು, ಬಟ್ ನೆನ್ನೆ ಮಳೆ ಬರಲಿಲ್ಲ, ಹಂಗೆ ಫಾಗ್ ಏನಂತ ಕಾಣಿಸ್ಲಿಲ್ಲ. ಬಟ್ ವೆದರ್ ಕೂಲ್ ಆಗಿತ್ತು. ಹಕ್ಕಿಗಳ ಚಿಲಿಪಿಲಿ ಸೌಂಡ್ಗಳೆಲ್ಲ ಕೇಳಿಸ್ತಾ ಇತ್ತು ಬೆಳಗ್ಗೆ ಆಗಿದ ತಕ್ಷಣ.
ತುಂಬ ಪೀಸ್ಫುಲ್ ಆಗಿದೆ ಜಾಗ. ಆ್ಯಂಡ್ ಇಲ್ಲಿ ನಮಗೆ ಹಿಂದಿನ ದಿನ ರಾತ್ರಿನೂ ಅಷ್ಟೇ ಕ್ಯಾಂಪ್ ಫೈರ್ ಎಲ್ಲ ಹಾಕ್ಕೊಡ್ತಾರೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ತುಂಬ ಆ್ಯಕ್ಟಿವಿಟೀಸ್ ಇದೆ, ಆಲ್ರೆಡಿ ಹೇಳಿದ್ದೀವಿ. ಆ್ಯಂಡ್ ಪೂಲ್ ಕೂಡ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪೂಲನ್ನು. ಆ್ಯಂಡ್ ನನಗೆ ಇಷ್ಟ ಆಗಿದ್ದು ಅಂದರೆ ಇಲ್ಲಿ ಸುತ್ತಲೂ ಒಂದು ವಾಟರ್ ಸ್ಟ್ರೀಮ್ ಹರಿಯತ್ತೆ, ಈ ಥರ ನೀರಿದೆ. ಸೊ ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಗೋದಕ್ಕೆ ಈ ಥರ ಬ್ರಿಡ್ಜಸ್ ಎಲ್ಲ ಅಲ್ಲಲ್ಲೇ ಹಾಕಿದೆ. ಡೈನಿಂಗ್ ಏರಿಯಾಗೆ ಹೋಗ್ಬೇಕಾರಷ್ಟೇ, ಆ ಕಡೆ ಇನ್ನೊಂದು ಗ್ಲಾಸ್ ಹೌಸಿಗೆ ಹೋಗ್ಬೇಕಾರಷ್ಟೇ, ಇಲ್ಲಿ ಪೂಲ್ಗೆ ಹೋಗ್ಬೇಕು ಈ ಥರ ಎಲ್ಲ ಒಂದೊಂದು ಬ್ರಿಡ್ಜ್ನ ಹಾಕಿದ್ದಾರೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಫೋಟೋಸ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಈ ಗ್ರೀನರಿ ಫುಲ್ ಇರೋಕ್ಕೆ. ನೀವು ಇನ್ಸ್ಟಾ ಪಿಕ್ಚರ್ಗೆ ಹಾಕೋತೀನಿ ಅಂತಂದರೆ, ಪ್ರೊಫೈಲ್ಗೆ ಪೋಸ್ಟ್ ಮಾಡ್ತೀನಿ ಅಂದರೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇಲ್ಲಿ ತೆಗೆದಿರೋಂಥ ಪಿಕ್ಚರ್ಸ್ ಎಲ್ಲ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀವಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ನಿಮಗೂ ಸಿಗುತ್ತೆ. ಬೇರೆ ಬೇರೆ ಥರ ಕಂಟೆಂಟ್ ಕೂಡ ನಾವು ಅಲ್ಲಿ ಪೋಸ್ಟ್ ಮಾಡ್ತಿರ್ತೀವಿ. ಆ್ಯಂಡ್ ಈಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ ಮಾರ್ನಿಂಗು. ಸೊ ಬನ್ನಿ ನೋಡೋಣ ಏನೇನು ಮಾಡಿದ್ದಾರೆ ಇವತ್ತು ಅಂತ. ಟೈಮ್ 9:30 ಆಗಿದೆ. ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಇಲ್ಲಿ ಡೈನಿಂಗ್ ಏರಿಯಾದಲ್ಲಿದ್ದೀವಿ. ಇವತ್ತು ಬ್ರೇಕ್ಫಾಸ್ಟಿಗೆ ಬ್ರೆಡ್ ಬಟರ್ ಜಾಮ್ ಇದೆ. ಆ್ಯಂಡ್ ಮೇಯ್ನ್ ತಿಂಡಿ 3 ಥರದ್ದು ಮಾಡಿದ್ದಾರೆ. ಒಂದು ಸೆಟ್ ದೋಸೆ, ಚಟ್ನಿ ಮತ್ತು ಸಾಗು ಇದೆ. ಇನ್ನೊಂದು ಖಾರ ಪೊಂಗಲ್ ಇದೆ, ಉಪ್ಪಿಟ್ಟು, ಕೇಸರಿ ಬಾತ್ ಇದೆ. ಆ್ಯಂಡ್ ಕಾಫಿ, ಟೀ ಎಲ್ಲ ಇದೆ. ಆ್ಯಂಡ್ ಒಂದು ಬಾಯ್ಲ್ಡ್ ಎಗ್ ಕೂಡ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಕಟ್ ಫ್ರೂಟ್ಸ್ ಇದೆ 2 ಥರದ್ದು, ಪಪಾಯ ಮತ್ತು ಕಲ್ಲಂಗಡಿ ಹಣ್ಣು ಇಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡ್ತಾಯಿದ್ದೀವಿ. ಟೇಸ್ಟ್ ಚೆನ್ನಾಗಿದೆ ಅನಿಸ್ತಾ ಇದೆ ನಮಗೆ. ನೋಡೋಣ, ಇದು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ. ಫುಲ್ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದಾರೆ ದೋಸೆನ. ಬಿಸಿ ಬಿಸಿಯಾಗಿ ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ರೆಸಾರ್ಟಲ್ಲಿ ನಿಮಗೆ ಬೇರೆ ಬೇರೆ ಥರದ ಕಾಟೇಜಸ್ ಸಿಗುತ್ತೆ, ಬೇರೆ ಬೇರೆ ಥೀಮಲ್ಲಿ ಇರೋವಂಥದ್ದು. ಈಗ ನಿಮಗೆ ಟ್ರೀ ಹೌಸ್, ಎಲಿವೇಟೆಡ್ ಟ್ರೀ ಹೌಸ್ನ ತೋರಿಸ್ತೀನಿ. ಮತ್ತು ಗ್ಲಾಸ್ ಹೌಸ್ ಇದೆ, ಸ್ಟೋನ್ ಕಾಟೇಜಸ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸ್ಪೆಷಲ್ ಅಂತಂದರೆ ಪ್ರೈವೇಟ್ ಪೂಲ್ ಕಾಟೇಜ್ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿದೆ. ಈಗ ಬನ್ನಿ ಫಸ್ಟು ಟ್ರೀ ಹೌಸ್ನ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇಲ್ಲಿ ಹೋಗ್ಬೇಕಾದ್ರೆ ಟ್ರೀ ಹೌಸ್ಗೆ ಒಂಥರ ಬೆಟ್ಟದ ಮೇಲೆ ಹತ್ಕೊಂಡು ಹೋದಂಗೆ ಆಗುತ್ತೆ. ಸ್ಟೆಪ್ಸ್ ಎಲ್ಲ ಇದೆ, ಮೆಟ್ಲಿದೆ. ಸೊ ಬನ್ನಿ, ಚೆನ್ನಾಗಿದೆ. ಸರೌಂಡಿಂಗ್ಸ್ ಎಲ್ಲ ಇದೇ ಥರ ಫುಲ್ಲು ಗ್ರೀನರಿ ಇದೆ, ಸರೌಂಡಿಂಗ್ಸು ಮರಗಳೆಲ್ಲ ಇದೆ. ತುಂಬ ಎನ್ವಾಯ್ರ್ಮೆಂಟ್ ತುಂಬ ಇಷ್ಟ ಆಯಿತು ನಮಗೆ. ಬನ್ನಿ, ಈ ಕಡೆ ಒಂದು ಟ್ರೀ ಹೌಸ್ ಇದೆ ಎಲಿವೇಟೆಡ್, ಇಲ್ಲೂ ಒಂದಿದೆ. ಈಗ ಒಂದು ತೋರಿಸ್ತೀನಿ ನಿಮಗೆ. ಮಳೆ ಬಂದಾಗಂತೂ ವೈಬ್ ಸಕ್ಕತ್ತಾಗಿರುತ್ತೆ. ಇನ್ನು ಇಲ್ಲೆಲ್ಲ ನೀರು ಹರಿತಾ ಇರುತ್ತೆ ಈ ಸೈಡಲ್ಲೆಲ್ಲ. ಬರಬೇಕಿತ್ತು ಮಳೆ, ಯಾಕೋ ಇನ್ನೂ ಬಂದಿಲ್ಲ. ನೀವೇನಾದ್ರು ಮಳೆ ಬಂದಾಗ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೆಲ್ಲ. ನಾನು ಹೇಳಿದ ಟ್ರೀ ಹೌಸ್ ಇದೇನೆ. ಈ ಟ್ರೀ ಹೌಸ್ ಒಳಗಡೆನೆ 360 ಡಿಗ್ರಿ ನಿಮಗೆ ವ್ಯೂ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಇದು ನಿಮಗೆ 4 ಶೇರಿಂಗ್ ಕಾಟೇಜ್ ಇರೋದು. ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ನೋಡಿ. ಆ್ಯಂಡ್ ಇಲ್ಲಿ ಕಿಂಗ್ ಸೈಜ್ ಕಾಟ್ ಬರುತ್ತೆ, 2 ಕಿಂಗ್ ಸೈಜ್ ಕಾಟ್ ಇದೆ. ಸೊ ನೀವೇನಾದ್ರು 2 ಫ್ಯಾಮಿಲಿ ಬಂತು, ಒಂದು ಸಣ್ಣ ಮಗು ಇದೆ ಅಂದರೆ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ಆ್ಯಂಡ್ ದೊಡ್ಡ ಮಿರರ್ ಇದೆ ಈ ಸೈಡಲ್ಲಿ ಕೂತ್ಕೊಳ್ಳೋಕ್ಕೆ, ಟೇಬಲ್ಲು, ಚೇರು ಎಲ್ಲ ಇದೆ. ಸೊ ಮೇನ್ ಥಿಂಗ್ ವ್ಯೂ ನೋಡಿ ಹೇಗಿದೆ ಅಂತ. ಮಳೆಗಾಲದಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡ್ರೆ ನನಗೆ ಎಷ್ಟು ಖುಷಿ ಆಗ್ತದೆ. ಮಳೆಗಾಲದಲ್ಲಿ ಮಳೆ ಬರ್ತಾನೆ ಇದ್ದರೆ ಫುಲ್ ಕಾಣಿಸ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಬಾಲ್ಕನಿ ಬರುತ್ತೆ, ಬಾಲ್ಕನಿಲೂ ಅಷ್ಟೇ ಆರಾಮಾಗಿ ಕೂತ್ಕೋಬೋದು. ಸರೌಂಡಿಂಗ್ಸ್ ಫುಲ್ಲು ಮರ ಗಿಡಗಳೇ ಇರೋದ್ರಿಂದ ನಮಗೊಂಥರ ಫುಲ್ ಕಾಮಾಗಿರುತ್ತೆ. ನಮಗೆ ಆ ಕಡೆ ಈ ಕಡೆ ಬಿಲ್ಡಿಂಗಲ್ಲೆಲ್ಲ ಅಷ್ಟು ಏನೂ ಕಾಣಿಸ್ತಿಲ್ಲ, ದೊಡ್ಡ ದೊಡ್ಡ ಮರ ಇರೋದ್ರಿಂದ ಫುಲ್ ಕವರ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಬರುತ್ತೆ, ನೈಸ್. ನಮಗೇನೋ ಇಷ್ಟ ಆಯಿತು. ಹೇಗಿದೆ, ನಿಮಗೇನು ಅನ್ನಿಸ್ತು? ನಿಮಗೂ ಏನಾದ್ರು ಸ್ಟೇ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ನೀವು ಕಪಲ್ಗೆ ಏನಾದ್ರು ನೋಡ್ತಾ ಇದ್ದರೆ ಇಲ್ಲಿ ಈ ರೆಸಾರ್ಟಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಕಪಲ್ಸ್ಗೆ ಅಂತಲೇ ಒಂದು ರೂಮ್ಸ್ ಇದೆ. ನಮಗೆ ತುಂಬ ಇಷ್ಟ ಆಯಿತು. ನಮಗೆ ಸಿಗಲಿಲ್ಲ ಆ್ಯಕ್ಚುಲಿ, ಹಂಗಾಗಿ ವಿಲ್ಲಾನ ಅಪ್ ಮಾಡ್ಕೊಂಡ್ವಿ. ಆ್ಯಂಡ್ ಇವತ್ತು ಬನ್ನಿ ತೋರಿಸ್ತೀನಿ. ಇಲ್ಲಿ 6 ಕಪಲ್ಸ್ ರೂಮ್ಸ್ ಇದೆ, ಪ್ರೈವೇಟ್ ಪೂಲ್ ಇರೋವಂಥ ರೂಮ್ಸ್ ಇದೆ. ಸೊ ಇದು ಒಂದು ರೂಮ್ ಟೈಪ್ ಆಫ್ ರೂಮ್ ತೋರಿಸ್ತಾ ಇದೆ ನಿಮಗೆ. ನಾನು ನಿಮ್ಗೆ ಅವಾಗಲೇ ಹೇಳಿದೆ ಇದು ಕಪ್ಪಲ್ಗೆ ಸೂಟೇಬಲ್ ಅಂತ. ಯಾಕೆ ಅಂತಂದರೆ ಈ ಬೆಡ್ಡು ಇಬ್ಬರಿಗಾಗುತ್ತೆ, ಒಂದು ಸಣ್ಣ ಮಗು ಇದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಈ ಕಡೆನೂ ಅಷ್ಟೇ ಆರಾಮ್ ಚೇರ್ ಕೊಟ್ಟಿದ್ದಾರೆ, ಮತ್ತು ಟೇಬಲ್ ಇದೆ, ಇನ್ನೊಂದು ಸಿಂಗಲ್ ಚೇರ್ ಕೂಡ ಇದೆ. ಈ ಕಡೆ ವಾರ್ಡ್ರೋಬ್ ಎಲ್ಲ ಇದೆ, ಸೈಡ್ ಟೇಬಲ್ಸ್ ಇದೆ, ಆ್ಯಂಡ್ ಮಿರರ್ ಕೂಡ ಇದೆ. ಸೊ ಎಲ್ಲದಕ್ಕಿಂತ ನಮ್ಗೆ ಇಷ್ಟ ಆಗಿದ್ದು ಈ ಬಾಲ್ಕನಿ. ಬನ್ನಿ ತೋರಿಸ್ತೀನಿ ಆ ಬಾಲ್ಕನಿನ. ಈ ರೂಮಿಂದು ಒಂದು ಅಟ್ರಾಕ್ಷನ್ ತೋರಿಸ್ತೀನಿ ಅಂತ ಹೇಳಿದ್ದೆ ನಿಮಗೆ. ಇಲ್ಲಿರುವಂತಹ ಬಾಲ್ಕನಿ, ಪ್ರೈವೇಟ್ ಪೂಲ್ ಬರುತ್ತೆ. ಸೊ ನೀವೇನಾದರೂ ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಆರ್ ಆ್ಯನಿವರ್ಸರಿ ಸೆಲೆಬ್ರೇಷನ್, ಹನಿಮೂನ್ ಕಪಲ್ ಅಂತ ಏನಾದ್ರು ನೀವು ಬಂದಿದ್ರೆ ತುಂಬಾ ಪ್ರೈವೇಸಿ ಇದೆ.
ಬರ್ಡ್ ಆಫ್ ಪ್ಯಾರಡೈಸ್ದು ಪ್ಲ್ಯಾಂಟ್ಸ್ ಹಾಕಿದ್ದಾರೆ. ನಿಮ್ಗೊಂಥರ ಕಾರ್ಡ್ ಫೀಲಿಂಗ್ ಬರುತ್ತೆ. ಫುಲ್ಲು ಮೇಲ್ಗಡೆ ಎಲ್ಲೋ ಕವರ್ ಮಾಡಿದ್ದಾರೆ. ಸೊ ಪ್ರೈವಸಿ ಆರಾಮಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಚೆನ್ನಾಗಿದೆ ಪೂಲು. ಆ್ಯಂಡ್ ಅಲ್ಲಿ ಕೂತ್ಕೊಂಡು ನಿಮ್ಮ ಕಪಲ್, ನಿಮ್ಮ ಪಾರ್ಟ್ನರ್ ಜೊತೆ ಒಳ್ಳೆ ಫೋಟೋನ ತೆಕ್ಕೋಬೋದು. ಈ ಕಾರ್ನಲ್ಲಿ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ಅಷ್ಟೇ ಸ್ಪೇಷಿಯಸ್ ಆಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ. ಈ ವಿಡಿಯೋನ ಮುಗಿಸೋ ಟೈಮ್ ಬಂದಿದೆ. ನೀವೇನಾದ್ರು ಸಕಲೇಶ್ಪುರದ ಕಡೆ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಸ್ಕೈ ಸೈಕ್ಲಿಂಗು, ಜಿಪ್ ಲೈನು, ಆಮೇಲೆ ರೋಪ್ ಆ್ಯಕ್ಟಿವಿಟೀಸ್ ಈ ಥರದ್ದು ಇರೋದು ತುಂಬಾ ಕಡಿಮೆ. ನಾನು ಸಖತ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದೀವಿ ನಾವು. ಈ ಥರ ಆ್ಯಕ್ಟಿವಿಟೀಸ್ ಇರೋಂಥದ್ದು ತುಂಬಾ ಕಡಿಮೆ ರೆಸಾರ್ಟ್ಸು. ಅಕಸ್ಮಾತ್ ಇದ್ರೂ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಅಂತ ಇರುತ್ತೆ. ರೆಸಾರ್ಟಲ್ಲಿ ಏನು ನಾವು ತೊಗೊತೀವಿ ಪ್ಯಾಕೇಜಸ್ಸು, ಸ್ಟೇ ಪ್ಯಾಕೇಜಸ್ ಜೊತೆಗೆ ಅದು ಅಡಿಷ್ನಲ್ ಆಗಿರುತ್ತೆ. ಬಟ್ ಇಲ್ಲಿ ನೀವು ಯಾವುದೇ ನೀವು ಯಾವುದೇ ಪ್ಯಾಕೇಜ್ ತೊಗೊಂಡ್ರು ಡಿಫ್ರೆಂಟ್ ರೂಮ್ಗೆ ಬೇರೆ ಬೇರೆ ಥರ ಪ್ಯಾಕೇಜಸ್ ಇದೆ. ಯಾವುದೇ ತೊಗೊಂಡ್ರು ನಿಮಗೆ ಈ ಎಲ್ಲ ಆ್ಯಕ್ಟಿವಿಟೀಸು ನಿಮಗೆ ಇನ್ಕ್ಲೂಡೆಡ್ ಆಗಿ ಸಿಗುತ್ತೆ. ಸಕಲೇಶ್ಪುರದ ಕೂಡ ಹೋಗಬೇಕು, ಬರೀ ರೆಸಾರ್ಟ್ ಅಷ್ಟೇ ಅಲ್ಲ, ಮಕ್ಕಳಿಗೆಲ್ಲ ಆಟ ಆಡಿಸ್ಬೇಕು ಅನ್ನೋರು ಖಂಡಿತ ಈ ರೆಸಾರ್ಟ್ನ ನೀವು ಆಪ್ ಮಾಡ್ಕೋಬೋದು ಇಷ್ಟ ಆದರೆ. ವಿಡಿಯೋ ನೋಡಿದ್ದೀರಾ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಆಮೇಲೆ ಇಲ್ಲಿ ಆಲ್ರೆಡಿ ಹೇಳ್ದಂಗೆ 3500 ರೂಪಾಯಿಂದ ಶುರುವಾಗುತ್ತೆ ಪ್ಯಾಕೇಜಸ್ ಎಲ್ಲ ಪರ್ ಪರ್ಸನ್ನು. ಇದರಲ್ಲಿ ಆಲ್ ಆ್ಯಕ್ಟಿವಿಟೀಸ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಸೆಸ್ ಇರುತ್ತೆ ಮತ್ತು ರೋಪ್ ಆ್ಯಕ್ಟಿವಿಟೀಸು. ಅದಕ್ಕೇನು ಅಡಿಷ್ನಲ್ ಚಾರ್ಜಸ್ ಅಂತ ಇಲ್ಲ ಆ್ಯಸ್ ಆಫ್ ನಾವು. ನೀವು ಬೇಕಾದ್ರೆ ಬುಕ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಹಾಕಿರ್ತೀವಿ. ಡಿಸ್ಕ್ರಿಪ್ಷನಲ್ಲೇ ರೆಸಾರ್ಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಅವ್ರಿಗೆ ಫೋನ್ ಮಾಡಿ ನಿಮ್ಮಷ್ಟೇನ ನೀವು ಬುಕ್ ಮಾಡ್ಕೋಬೋದು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಒಂದು ಲೆಜೆಂಡ್ರಿ ಲೊಕೇಶನ್ ಅಂತ. ಲೆಜೆಂಡ್ರಿ ಲೊಕೇಶನ್ ಏನು ಅಂತ ಅಂದರೆ, ನಮಗೆಲ್ಲ ತಿಳಿದಂಗೆ ಅರ್ಜುನ ಅಂತ ಒಂದು ಆನೆ ಇತ್ತು, ತುಂಬ ಪಾಪ್ಯುಲರ್ ಆನೆ. ಆಮೇಲೆ ಅದನ್ನ ಆನೆನ ನಾವು ಆಲ್ಮೋಸ್ಟ್ ಒಂದು 3-4 ಸಲ ನೋಡಿದ್ದೀವಿ. ಆ ಫೋಟೋಸ್ ನಾನು ಇಲ್ಲಿ ಡಿಸ್ಪ್ಲೇಲಿ ಹಾಕ್ತಾ ಇರ್ತೀನಿ, ನೋಡ್ಬೋದು. ಆನೆ ಸಮಾಧಿ ಇಲ್ಲೇ ಮಾಡಿರೋದು, ಅರ್ಜುನ ಸಮಾಧಿ ಅಂತ ಗೂಗಲ್ ಮ್ಯಾಪಲ್ಲಿ ಹಾಕಿದ್ದಾರೆ. ಇಲ್ಲಿಂದ ಜಸ್ಟ್ ನೀವು ಬೆಂಗಳೂರಿಗೆ ಹೋಗ್ತಾ ಆನ್ ದ ವೇ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಬೇಕು. ಎಸ್ಲೂರು ಅಂತ ಬರುತ್ತೆ, ಆ ಎಸ್ಲೂರಲ್ಲಿರೋಂಥದ್ದು. ಅದನ್ನ ಇಲ್ಲೇ ವಿಡಿಯೋದಲ್ಲೇ ಹಾಕ್ಬಿಟ್ಟು ಇದನ್ನೇ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಅದೇ ಸಪ್ರೇಟಾಗಿ ವಿಡಿಯೋ, ಇದನ್ನು ನಾನು ಕಂಬೈನ್ ಮಾಡೋದು ಬೇಡ, ಅದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಅಂತ ಹೇಳಿ ನಾವು ಅದನ್ನ ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ವಿ. ಆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಆಮೇಲೆ ಎಂಡ್ ಲೈನಲ್ಲೂ ಅಂದರೆ ವಿಡಿಯೋ ಎಂಡಲ್ಲೂ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೀವು ಅರ್ಜುನ ಸಮಾಧಿ ಸಹ ನೋಡ್ಬೋದು. ಆಮೇಲೆ ಅಷ್ಟೇ ಇಲ್ಲಿ ಬಂದರೆ ಸಾಕಷ್ಟು ಟೂರಿಸ್ಟ್ ಪ್ಲೇಸಸ್ ಹತ್ರ ಇದೆ. ಕೋಟೆ ಬೆಟ್ಟ ಇದೆ, ಆಮೇಲೆ ವಾಟರ್ ಫಾಲ್ಸ್ ಇದೆ. ಸಿನ್ಸ್ ಇದು ಸಕಲೇಶ್ಪುರ ಮತ್ತು ಕೂರ್ಗ್ ಬಾರ್ಡ್ರಲ್ಲಿರೋದಕ್ಕೆ ಹಲವಾರು ನೀವು ಪ್ಲೇಸಸ್ ಎಲ್ಲ ನೋಡ್ಬೋದು. ಆಮೇಲೆ ಬಿಸ್ಲೆ ವ್ಯೂ ಪಾಯಿಂಟ್ ಇದೆ. ಆ ಕಡೆಯಿಂದ ಹೋದರೆ ಸುಬ್ರಹ್ಮಣ್ಯಗೆ ಒಳ್ಳೆ ಐಕಾನಿಕ್ ರೂಟ್ ಇದೆ, ವೆರಿ ಬ್ಯೂಟಿಫುಲ್ ರೋಡ್ ಅದು. ನೀವೇನಾದ್ರು ಇಲ್ಲಿ ಬಂದು ನೀವೇನಾದ್ರು ಡ್ರೈವ್ನ ಎಂಜಾಯ್ ಮಾಡ್ತೀರಾ ಅಂದರೆ ಇಲ್ಲಿಂದ ಬಿಸ್ಲೆ ವ್ಯೂ ಪಾಯಿಂಟ್ಗೆ ಹೋಗಿ, ಬಿಸ್ಲೆ ವ್ಯೂ ಪಾಯಿಂಟಿಂದ ಒಂದು ಕುಕ್ಕೆ ಒಂದು ರೋಡ್ ಹೋಗುತ್ತೆ. ಸುಮಾರು ಒಂದು 30 ಫಾಲ್ಸ್ ಕಾಣಿಸುತ್ತೆ. ನನಗೆ ಒನ್ ಆಫ್ ದಿ ಫೇವರೇಟ್ ರೋಡು, ದಿ ಫೇವರೇಟ್ ರೋಡ್ ಇನ್ ಕರ್ನಾಟಕ. ಅಷ್ಟು ಚೆನ್ನಾಗಿರುತ್ತೆ ಮಾನ್ಸೂನಲ್ಲಿ. ಸೊ ಮಳೆ ಕಡಿಮೆ ಆಗಿದೆ. ನೀವು ಮಳೆ ಆದಮೇಲೆ ಬಂದರೆ ನಿಮಗೆ ಅಪ್ ಟು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಇರುತ್ತೆ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಸೆಪ್ಟೆಂಬರಲ್ಲಿ ನೋಡಿದ್ವಿ, ಎಲ್ಲ ಫಾಲ್ಸ್ ಎಲ್ಲ ಚೆನ್ನಾಗಿತ್ತು, ಒಳ್ಳೆ ವ್ಯೂ ಪಾಯಿಂಟ್ ಎಲ್ಲ ಕಾಣಿಸ್ತಾ ಇತ್ತು. ಸೊ ಹೇಗೆ ಅನಿಸ್ತು ವಿಡಿಯೋ ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಸ್ಗೆ ನಾವು ಕಾಯ್ತಾ ಇರ್ತೀವಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜುನ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ, ಆ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟ್ರಾವೆಲ್ ಮಾಡಿ ಹ್ಯಾವ್ ಫನ್.